ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ, ಕರ್ನಾಟಕ ಸರ್ಕಾರ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ಪಬ್ಲಿಕ್ ಶಾಲೆ, ಸರಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜು, ನೆಲ್ಲಿಕೇರಿ, ಕುಮಟಾ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಣಕು ಯುವ ಸಂಸದ ಸ್ಪರ್ಧೆ 2025 ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಹಾಗೂ ಪತ್ರಿಕಾರಂಗ ಈ 4 ಅಂಗಗಳು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಒಂದು ಚರ್ಚೆ ಎಂದರೆ ಹೇಗಿರಬೇಕು, ಏನೆಲ್ಲ ವಿಷಯಗಳನ್ನು ಒಳಗೊಂಡಿರಬೇಕು ಎಂದು ಉದಾಹರಣೆ ಮೂಲಕ ವಿವರಿಸಿದರು. ಇವತ್ತು ನಾನು ನನ್ನ ಅನುಭವದ ಪ್ರಕಾರ ನಾವು ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು ಒಂದು ನ್ಯಾಯವನ್ನ ಸಿಗಬೇಕು ಎನ್ನುವುದಕ್ಕಾಗಿ ಒಂದು ಶಾಸನವನ್ನು ಮಾಡುವಂಥದ್ದು, ಸಂವಿಧಾನ ಮಾಡುವಂಥದ್ದು. ಅದರಲ್ಲಿ ಸಂವಿಧಾನದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮತ್ತು 4ನೇ ಅಂಗ ನೀವು ಮರ್ತ್ಬಿಟ್ರಿ. ನೀವು ನಮ್ದು ಮಾಧ್ಯಮದವ್ರದ್ದು ಬಹಳ ಮುಖ್ಯವಾದಂಥ ಅಂಗ, ಅದು ಬಹಳ ಮುಖ್ಯವಾದಂಥ ಅಂಗ ನಮ್ಗೆ ಇವತ್ತು ಪತ್ರಿಕಾರಂಗ. ಯಾಕೆಂತ ಹೇಳಿದ್ರೆ ನಾವು ಒಳ್ಳೆ ಕೆಲಸ ಮಾಡಿದವಾಗ್ಲೂ ಅವ್ರು ಹೇಳ್ಬೇಕಾಗ್ತದೆ. ನಾವೇನಾದ್ರೂ ದಾರಿ ತಪ್ಪಿದ್ರೆ, ತಪ್ಪು ಕೆಲಸ ಮಾಡಿದವಾಗ ಅದನ್ನ ಎಚ್ಚರ ಮಾಡಿಸುವಂಥದ್ದು ಕೆಲಸ ನಮ್ಮ ಪತ್ರಿಕಾ ರಂಗದವ್ರದ್ದು ಇರ್ತದೆ ಅನ್ನುವಂಥದ್ದನ್ನ ಇವತ್ತು ಶಾಸನ ಮಾಡುವಂಥದ್ದು. ನಾನು ನೋಡಿದ ಪ್ರಕಾರ ಅಧಿವೇಶನದಲ್ಲಿ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸಗಳನ್ನ ಮಾಡಿದ್ರೂ ಸಹ ಅಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅನ್ನುವಂಥದ್ದು ಏನು ಇರ್ತದೆ, ಆಡಳಿತ ಪಕ್ಷದವರು ಏನ್ ಹೇಳ್ತಾರೆ ಅದನ್ನೇ ಶಾಸನವಾಗಿ ಅಲ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷದವರಿಗೆ ಅವಕಾಶ ಇರ್ತದೆ. ಆಮೇಲೆ ಮೇಜನ್ನ ಕುಟ್ಟಿ ಅದನ್ನ ಅವರಿಗೆ ಬಹುಮತ ಇದ್ರೂ ಸಹ, ಬಹುಮತ ಇಲ್ಲದೇ ಇದ್ರೂ ಸಹ ಅದನ್ನ ಸಭಾಪತಿಗಳು ಪಾಸ್ ಮಾಡುವಂಥದ್ದು ಇವತ್ತು ನಾನು ನೋಡಿದಂತ ಒಂದು ಒಳ್ಳೆಯ ಅಭಿಪ್ರಾಯ ಅಲ್ಲ ಅನ್ನುವಂಥದ್ದನ್ನು, ಕೆಟ್ಟ ಅಭಿಪ್ರಾಯ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಯಾಕೆಂದ್ರೆ ನಾನು ಒಂದು ಶಾಸಕರಾಗಿ ಅದನ್ನ ನಾವು ಆಡಳಿತ ಪಕ್ಷದಲ್ಲಿದ್ದಾವಾಗ ಮಾಡುವಂಥದ್ದು ಅದೇ ಕೆಲಸನೇ. ವಿರೋಧ ಪಕ್ಷದವರ ಯಾವ ಮಾತುಗಳನ್ನು ನಾವು ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಒಂದು ಹಂತದಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಇವತ್ತು ಚರ್ಚೆಯನ್ನು ಹೇಗಿರ್ಬೇಕು, ಚರ್ಚೆ ಯಾವ ಇದರಲ್ಲಿ ಇರಬೇಕು, ಒಂದು ಕಾನೂನು ಹೇಗಿರ್ಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಈ ಹಾಲ್ನಲ್ಲಿ ಕುಂತಿದ್ದೇವೆ. ಈ ಹಾಲ್ನಲ್ಲಿ ಕುಂತಂತ ಸಂದರ್ಭ ಇವತ್ತು ನಾವೊಂದು ಶಾಸನವನ್ನ ಮಾಡಬೇಕು. ಒಂದು ಕಾಲೇಜಿನ ರೂಮ್ ಇಷ್ಟು ಅಳತೆಯಲ್ಲಿ ಇರಬೇಕು ಅನ್ನುವಂತ ಒಂದು ಶಾಸನವನ್ನ ಮಾಡಬೇಕು. ಆದ್ರೆ ನಮ್ಮ ಶಾಸನ ಇವತ್ತು ತಪ್ಪಿದೆ ಅನ್ನುವಂಥದ್ದು ನಮ್ಗೆ ಇವತ್ತು ಈಗಾಗಲೇ ನಾನು ನಮ್ಮ ಪ್ರಿನ್ಸಿಪಾಲ್ ಹತ್ರ ಹೇಳಿದೆ. ಯಾಕೆಂದ್ರೆ ಅಗಲ ಜಾಸ್ತಿ ಇರಬೇಕು, ಎಷ್ಟು ಅಗಲವಿರಬೇಕು, ಎಷ್ಟು ಉದ್ದ ಇರಬೇಕು, ಇದು ಒಂದು ಶಾಸನವನ್ನ ಮಾಡಬೇಕಾಗ್ತದೆ. ಈ ವೇಳೆ ಕುಮಟಾ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೂರ್ಯಕಾಂತ್ ಗೌಡ, ಕಾಲೇಜು ಪ್ರಿನ್ಸಿಪಾಲ್ ಸತೀಶ್ ನಾಯ್ಕ್, ರಾಮಮೂರ್ತಿ ನಾಯ್ಕ್, RH ನಾಯ್ಕ್ ಹಾಗೂ ಜಿಲ್ಲೆಯ ವಿವಿಧ ಕಾಲೇಜು ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.